ಜನಕ್ಕೆ ಒಳ್ಳೇದು ಮಾಡೋ ಥರ ಯೋಚನೆ ಮಾಡ್ತಾ ಇದ್ದೀರಾ ನೀವೆಲ್ಲ ಸೇರ್ಕೊಂಡು. ರೀ ನೀವುಗಳು ಮಾಡೋ ಈ ಟ್ರೋಲ್ ಆಗಲಿ ಇನ್ನೊಂದಾಗಲಿ ಒಳ್ಳೇದಕ್ಕೆ ಯೂಸ್ ಮಾಡಿ ನೋಡ್ರಿ, 10 ಜನಕ್ಕೆ ಉಪಯೋಗ ಆಗತ್ತಾರ. ಯಾವನು ಅದು ಮಾಡಕ್ ತಾಕತ್ತಿಲ್ಲ, ಬರೀ ಹುಡುಕ್ತಾ ಇರೋದೆ ಯಾವ್ದ್ರಲ್ಲಿ ಸಿಗುತ್ತೆ. ಕೆಲವರಂತೂ ಯೂಟ್ಯೂಬ್ ಚಾನಲ್ ಅವ್ರು ಇದಾರೆ, ಬರೀ ಇಂಥದ್ದು ಹುಡುಕ್ತಾರೆ. ಒಳ್ಳೇದನ್ನ ಬಳಸ್ಕೊಡ್ರಿ. ಯೂಟ್ಯೂಬ್ ಚಾನಲ್ ಇದೆ, ಹೌದು, ನಿಮ್ಗೊಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಅದನ್ನ ಯಾವ್ದಾದ್ರು 10 ಜನಕ್ಕೆ ಒಳ್ಳೆ ರೀತಿಲಿ ಏನಾದ್ರು ಉಪಯೋಗ ಆಗೋ ಥರ ಮಾಡಿ. ಸುಮ್ಮನೆ ಈಗ ಇನ್ನು ಕೆಲವರು ಇದ್ದಾರೆ, ಯಾರಾದ್ರೂ 10 ಜನ ಏನ್ ಮಾಡ್ತಾರೋ ಅದನ್ನ ಇವ್ರು ಮಾಡೋದು. ಈಗ 10 ಜನ ಒಳ್ಳೆ ಕಾಮೆಂಟ್ಸ್ ಕೊಟ್ಬಿಟ್ರೆ ಇನ್ನಿರೋರೆಲ್ಲ ಒಳ್ಳೆ ಕಾಮೆಂಟೇ ಕೊಟ್ಕೊಂಡು ಹೋಗೋದು. 10 ಜನ ಕೆಟ್ಟ ಕಾಮೆಂಟ್ ಕೊಟ್ಬಿಟ್ರೆ ಎಲ್ಲರೂ ಕೆಟ್ಟದಾಗ ನಿಮಗೆ ಅಂತ ಸ್ವಂತ ಬುದ್ಧಿ ಇಲ್ವಲ್ರಿ? ಏನೇ ಇರ್ಲಿ ಆಲೋಚನೆ ಮಾಡೋ ಶಕ್ತಿ ಇಲ್ವಾ ನಿಮ್ಗಳಿಗೆ? ಎಷ್ಟೊಂದು ಇದೆ ಈ ತರ ವಿಚಾರಗಳು. ಜನಕ್ಕೆ ಒಳ್ಳೇದ್ ಮಾಡುವಂತದ್ನ ಕುತ್ಕೊಂಡು ಯೋಚನೆ ಮಾಡಿದ್ರೆ ಸಾವಿರಾರು ಇದೆ. ಅದನ್ನೆಲ್ಲ ಯಾವನು ಕೇಳಲ್ಲ. ಹೋಗ್ಬಿಟ್ಟು ಒಂದು ಸಿನಿಮಾದವ್ರ ಬಗ್ಗೆ ಯಾವಾಗ ನೋಡು ಸಿನಿಮಾದವ್ರ ಬಗ್ಗೆ ಟಾರ್ಗೆಟ್ ಮಾಡ್ತೀರಿ, ಇಲ್ಲ ರಾಜಕೀಯದವ್ರ ಬಗ್ಗೆ ಒಳ್ಳೆ ರೀತಿಯಲ್ಲಿ ಮಾಡ್ರಿ ನೋಡೋಣ. ಅವ್ರ ಕೈಲಿ ಮಾಡಿಸ್ರಿ ಕೆಲಸನ. ನೀವು ಆಗುತ್ತಾ ನಿಮ್ಗಳ ಕೈಲಿ? ತಾಕತ್ತಿದ್ಯಾ? ಯಾವನಿಗೂ ಅಂತ ತಾಕತ್ತಿಲ್ಲ. ಈಗ ಯಾವ ಅಂದ್ರೆ ದಿನ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ನಾವೇನು ಬೇರೆ ನೋಡಂಗೆ ಇಲ್ಲ, ಎಲ್ಲ ಬರೀದೆ. ಒಬ್ಬ ಗಿಲ್ಲಿ ಬಗ್ಗೆ ಹೋಗ್ಬಿಟ್ರೆ ಸಾಕು, ಇನ್ನೊಬ್ಬ ನಾನು 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 ಎಲ್ಲ ಗಿಲ್ಲಿ ಒಬ್ಬರನ್ನ ಇಟ್ಕೊಂಡು ಆಟ ಆಡೋದು. ಒಳ್ಳೇದಕ್ಕೆ ಏನಾದ್ರು ಮಾಡ್ತೀರಾ ನೀವೆಲ್ಲರೂ? ನೋಡೋಣ.